ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶ್ವಿತಾ ವ್ಲಾಗ್ಸ್ ಇನ್ ಕನ್ನಡ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್. ಹಿಂದಿನ ದಿನವೇ ಎಲ್ಲ ನಾನು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲ ಆವತ್ತಿನ ದಿನವೇ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಗುರುವಾರನೇ ಬಂದಿರೋದ್ರಿಂದ ನಾನು ಬುಧವಾರ ನೈಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ನೈಟೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ. ಬಿಡಿ ಹೂವು ತಂದು ಬುಧವಾರ ನೈಟೇ ರಾಯರಿಗೆ ಹಾರ ರೆಡಿ ಮಾಡ್ತೀನಿ. ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಮಾರ್ನಿಂಗ್ ಎದ್ದು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಹಿಂದಿನ ವಾರ ಮಂತ್ರಾಲಯಕ್ಕೆ ಹೋಗಿದ್ವಿ. ಚಿಕ್ಕ ಫೋಟೋ ಇರೋದ್ರಿಂದ ಮನೆಯಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಫೋಟೋ ಬೇಕು ಅಂತ ದೊಡ್ಡ ಫೋಟೋ ತೊಗೊಬಂದ್ವಿ. ಅದೇ ಈ ಫೋಟೋ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದ್ವಿ. ಯಾಕೆ ಅಂದರೆ ದೇವ್ರ ಮನೆ ದೊಡ್ಡದಾಗಿರೋದ್ರಿಂದ ಈ ಫೋಟೋ ದೇವ್ರ ಮನೆಗೆ ಚೆನ್ನಾಗಿ ಇರುತ್ತೆ ಅಂತ ಈ ಫೋಟೋ ತೊಗೊಂಡು ಬಂದ್ವಿ. ಗುರುವಾರ ಬೆಳಿಗ್ಗೆನೇ ಬೇಗ ಎದ್ದು ಬಾಗಿಲು ತೊಳೆದು ಬಟ್ಟಿಕ್ಕಿ ರಂಗೋಲಿ ಬಿಟ್ಟೆ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ರಂಗೋಲಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಈ ರಂಗೋಲಿನ ಬಿಟ್ಟೆ ಬಾಗಿಲಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಕಲರ್ ಮಾಡೋದು ಅಂದರೆ ಇದ್ದಿದ್ದು ಇಷ್ಟ. ಯಾವುದೇ ಥರ ರಂಗೋಲಿ ಆಗಲಿ ಚೆನ್ನಾಗಿ ಬಿಡಿಸ್ತೀನಿ. ಪ್ರತಿ ವಾರ ಪೂಜೆ ಮಾಡಿದ್ರು ಅಷ್ಟೇ ದೇವ್ರ ಮನೆಯಲ್ಲೂ ರಂಗೋಲಿ ಹಾಕ್ತೀನಿ. ನೋಡಿ, ಫೈನಲಿ ಈ ಥರ ನಾನು ರಂಗೋಲಿ ಬಿಡಿಸಿದ್ದೀನಿ. ದೇವ್ರಿಗೆ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ದೀಪ ಹಚ್ಚೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ತುಪ್ಪದ ಬತ್ತಿ ಮಾಡಿ ಹಚ್ಚಿಡೋಣ ಅಂತ ರಾಯರಿಗೆ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾವೇ ರೆಡಿ ಮಾಡಿದ್ವಲ್ಲ ಹೂನಾರ ಅಂತ ಹೇಳಿದ್ನಲ್ಲ, ನೋಡಿ ಈ ಥರ ನಾನು ರೆಡಿ ಮಾಡಿರೋದು. ನೈಟೇ ಎಲ್ಲ ಏರಿಸ್ಬಿಟ್ಟಿಟ್ಟಿದ್ದೆ. ರಾಯರಿಗೆ ಹಾಕಿ ನೆಕ್ಸ್ಟು ರಾಯರಿಗೆ ನೀರು ಸ್ವಲ್ಪ ಹಾಲು ಎಲ್ಲ ಲೋಟದಲ್ಲಿ ಹಾಕಿಟ್ಟು ಬಾಳೆಹಣ್ಣು ಎಲ್ಲ ಇಟ್ಟು ಬಿಡಿ ಹೂವು ಎಲ್ಲ ನೀಟಾಗಿ ಇಟ್ಬಿಟ್ಟು ನಂದು ಹೇಳಿದ್ನಲ್ಲ ದೇವ್ರ ಮನೇಲೂ ರಂಗೋಲಿ ಬಿಡ್ತೀನಿ ಅಂತ, ದೇವ್ರ ಮನೇಲೂ ರಂಗೋಲಿ ಬಿಟ್ಟೆ. ಹಬ್ಬ ಆಗಿರೋದ್ರಿಂದ ಕಲರಲ್ಲೇ ರಂಗೋಲಿ ಬಿಟ್ಟೆ. ಇದಾದಮೇಲೆ ನೆಕ್ಸ್ಟ್ ಹೊರಗಡೆ ಹೋಗಿ ನಾವು ಮಾಮೂಲಿ ರಂಗೋಲಿ ಮೇಲೆಲ್ಲರೂ ಇಡ್ತಾರಲ್ಲ, ಗೆಣಸು ಕುಂಬಳಕಾಯಿ ಬೇಯಿಸಿರೋದನ್ನೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವರ ದೀಪ ಹಚ್ಚಿ ಸಾಂಬ್ರಾಣಿ ಹಚ್ಚಿ ರಾಯರಿಗೆ ಬೆಳಗ್ತಾ ಇದ್ದೀನಿ. ಊದ್ಗಡ್ಡಿಯಿಂದ ಪೂಜೆ ಮಾಡಬಾರ್ದಂತೆ, ಅದಕ್ಕೋಸ್ಕರ ಸಾಂಬ್ರಾಣಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಮಂಗಳಾರತಿ ಮಾಡೋಣ ಅಂತ ತುಪ್ಪದ ಬತ್ತಿ ರೆಡಿ ಮಾಡಿಟ್ಕೊಂಡು ರಾಯರಿಗೆ ಮಂಗಳಾರತಿ ಮಾಡ್ತಾಯಿದ್ದೀನಿ. ಎಲ್ಲ ಫೋಟೋಗೂ ನಾನು ಪೂಜೆ ಮಾಡಿದ ಮೇಲೆ ಹೊರಗಡೆ ಇಟ್ಟಿರೋ ತುಳಸಿ ಪಾಟ್ಗೂ ನಾನು ಪೂಜೆ ಮಾಡಿ ರಂಗೋಲಿ ಮೇಲೆ ಇಟ್ಟಿರೋಂಥ ಬೆನಕನಿಗೆ ನಾನು ಪೂಜೆ ಮಾಡಿಬಿಟ್ಟು ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್ಗೆ ಮಂಗಳಾರತಿ ಕೊಟ್ಟು ಇಷ್ಟು ನನ್ನ ಸಂಕ್ರಾಂತಿ ಹಬ್ಬದ ದಿನ ಸಿಂಪಲಾಗಿ ಮಾಡ್ಕೊಂಡಂಥ ಪೂಜೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆರ್ಕೆಸ್ಟ್ರಾ ನಡೀತಾ ಇತ್ತು. ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ದು ಬಂದ್ವಿ. ಈಚೆ ಬಂದಾಗ ಪ್ರಸಾದ ಕೊಡ್ತಾಯಿದ್ರು ಹೊರಗಡೆ. ನನ್ನ ಮಗಳು ಊಟ ಮಾಡ್ತೀನಿ ಅಂತ ಅಂದ್ಲು. ಅನ್ನ ಸಾಂಬಾರು ಮತ್ತು ಪಲಾವು ಪಾಯಸ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾನು ಹಸ್ಬೆಂಡು ಮತ್ತು ನನ್ನ ಫ್ರೆಂಡು ಮೂವರು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ, ಸಖತ್ತಾಗಿ ಮಾಡಿಸಿದ್ರು. ಎಷ್ಟು ಜನಕ್ಕೆ ಅಷ್ಟು ಜನಕ್ಕೂ ಎಲ್ಲರಿಗೂ ಊಟ ಸಿಕ್ತು ಅಲ್ಲಿ.
ತುಂಬ ಚೆನ್ನಾಗಿತ್ತು. ಅಡುಗೆ ಮಾತ್ರ ಸಖತ್ತಾಗಿ ಮಾಡಿಸಿದ್ರು. ಹಾಗೆ ಹೊರಟ್ವಿ ಆರ್ಕೆಸ್ಟ್ರಾ ನೋಡೋಣ ಅಂತ. ಹೋದ್ವಿ, ಅಲ್ಲಿ ತುಂಬ ಜನ ಇದ್ದರು. ನಿಂತ್ಕೊಂಡೇ ನೋಡ್ತಾ ಇದ್ವಿ ಆರ್ಕೆಸ್ಟ್ರಾ ನಾವು. ಚೇರ್ಗಳಿರಲಿಲ್ಲ, ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರು. ಚೇರ್ಗಳೆಲ್ಲ ಅಲ್ಲಿ ಊಟದ ಸಾಲಲ್ಲಿ ಹಾಕ್ಕೊಂಡಿದ್ರು, ಊಟ ಮಾಡ್ತಾ ಇದ್ರಲ್ವ, ಅಲ್ಲಿ ಚೇರ್ಗಳೆಲ್ಲ ತೊಗೊಂಬಂದು ಕುತ್ಕೋತಾ ಇದ್ರು. ನಾವಿನ್ನೇನು ಹೋಗೋದು ಬಿಡು ಅಂತ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಹಾಗೆ ನಿಂತ್ಕೊಂಡೇ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿಸಿದ್ರು ಆರ್ಕೆಸ್ಟ್ರಾ. ಸಾಂಗ್ಸ್ ಹೇಳಿದ್ರು, ಡ್ಯಾನ್ಸ್ ಮಾಡಿದ್ರು, ಫನ್ನಿ ಡ್ಯಾನ್ಸ್ಗಳೆಲ್ಲ ಇತ್ತು. ಎಲ್ಲ ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಇಷ್ಟು ಮಾತ್ರ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಗಳೂ ಡ್ಯಾನ್ಸ್ ಮಾಡ್ತಾಯಿದ್ಲು, ಕುತ್ಕೊಂಡಿದ್ದಾಗೆ ಡ್ಯಾನ್ಸ್ ಮಾಡ್ತಾಯಿದ್ಲು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಅದನ್ನು ವಿಡಿಯೋ ಮಾಡಿಕೊಂಡೆ. ಇಷ್ಟು ನಾವೆಲ್ಲ ನೋಡಿಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದಾಳೆ, ವಿಡಿಯೋ ನೋಡಿ.